ಈ ಒಂದು ದಿನದ ಸಂದೇಶದ ವಾಕ್ಯದ ಶಿರೋನಾಮೆ ಏನೆಂಬುದಾಗಿ ನೋಡುವಾಗ, ಪೌಲ ಸೀಲರು ಸೆರೆಯಲ್ಲಿ ಬಿದ್ದದ್ದು, ಭೂಕಂಪವು ಉಂಟಾಗಿ ಅವರು ಬಿಡಿಸಲ್ಪಟ್ಟರು ಎಂಬುದಾಗಿ. ಪೌಲ ಸೀಲರು ಯಾಕೆ ಸೆರೆಯಲ್ಲಿ ಬಿದ್ದರು? ಭೂಕಂಪ ಯಾವ ರೀತಿ ಆಯಿತು? ಅವರು ಯಾವ ರೀತಿಯಾಗಿ ಸೆರೆಯಿಂದ ಬಿಡಿಸಲ್ಪಟ್ಟರು ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ನೋಡಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳುವಂತವರಾಗುತ್ತಾರೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 28ನೇ ವಚನ, 29ನೇ ವಚನ, 30ನೇ ವಚನ, 31ನೇ ವಚನ ಸ್ವಲ್ಪ ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು. ಮತ್ತು ಅವರು ಹೊರಗೆ ಕರೆಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಈ ವಾಕ್ಯದಲ್ಲಿ ನೋಡುವಾಗ ಪೌಲ ಮತ್ತು ಸೀಲರ ಒಂದು ಜೀವನದ ಚರಿತ್ರೆ, ಅವರು ಎಲ್ಲಿದ್ದಾರೆ ಎಂಬುದಾಗಿ ಸ್ವಲ್ಪ ಹಿನ್ನೆಲೆ ನೋಡಿಕೊಂಡು ಈ ವಾಕ್ಯದಲ್ಲಿ ನಾವು ಮುಂದೆ ಹೋಗುವಂತವರಾಗೋಣ. ಪೌಲ ಸೀಲರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ಫಿಲಿಪಿ ಎಂಬುದು ಮೆಕ್ಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ರೋಮಾಪುರದವರಿಗೆ ಒಂದು ಪ್ರವಾಸಿಗರ ಸ್ಥಾನ ಇದೆ, ಅದು ಮೆಕ್ಕೆದೋನ್ಯ ಎಂಬಂತ ಒಂದು ಸ್ಥಳವಾಗಿದೆ. ಆ ಸ್ಥಳದಲ್ಲಿ ಪೌಲ ಮತ್ತು ಸೀಲರು ಸ್ವಲ್ಪ ದಿನಗಳ ಕಾಲ ಅಲ್ಲಿ ಇದ್ದಾರೆ. ಅಲ್ಲಿದ್ದುಕೊಂಡು ಅವರು ಸಬ್ಬತ್ತಿನ ಬಂದಿದೆ ಎಂಬುದಾಗಿ, ಪ್ರಾರ್ಥನೆಗೆ ಹೋಗಬೇಕೆಂಬುದಾಗಿ ನದಿಯ ತೀರದ ಬಳಿಯಲ್ಲಿರ್ತಕ್ಕಂಥ ಒಂದು ಪ್ರಾರ್ಥನೆ ಕೂಟಕ್ಕಾಗಿ ಪೌಲ ಸೀಲರು ಅಲ್ಲಿ ಹೋಗಿಕೊಂಡಾಗ ಅಲ್ಲಿ ಕೂಡಿ ಬಂದಂತ ಸ್ತ್ರೀಯರ ಸಂಗಡ ಪೌಲ ಸೀಲರು ಮಾತನಾಡುತ್ತಾ ಇದ್ದಾರೆ. ಮಾತನಾಡುವಾಗ ಅಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ, ಲೂದ್ಯಳು ಎಂಬುದಾಗಿ ಆಕೆ ಹೆಸರು. ಆಕೆ ಧೂಮ್ರ ವರ್ಣಗಳ ವಸ್ತ್ರಗಳನ್ನು ಮಾರಾಟ ಮಾಡುವಂತವಳಾಗಿದ್ದಾಳೆ. ಲೂದ್ಯಳಿಗೆ ಕರ್ತನ ಆತ್ಮನು ಪ್ರೇರೇಪಣೆ ಆಗಿ ಆಕೆಯ ಹೃದಯವನ್ನು ತೆರೆಯಲ್ಪಟ್ಟು ಪೌಲ ಸೀಲರು ಹೇಳುವಂತ ಮಾತುಗಳನ್ನು ಆಕೆ ಶ್ರದ್ಧೆಯಿಂದ ಕೇಳ್ತಾ ಇದ್ದಾಳೆ. ಕೇಳುವಾಗ ಆಕೆಯ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡು, ನಾನು ರಕ್ಷಣೆ ಹೊಂದಿಕೊಳ್ಳಬೇಕು, ನನ್ನ ಮನೆಯವರು ರಕ್ಷಣೆ ಹೊಂದಿಕೊಳ್ಳಬೇಕು, ನಮಗೆ ದೀಕ್ಷಾ ಸ್ನಾನ ಕೊಡ್ರಿ ಎಂಬುದಾಗಿ ಪೌಲ ಸೀಲರನ್ನು ಕೇಳಿಕೊಳ್ಳುತ್ತಾ ಇದ್ದಾಳೆ. ಕೇಳುವಾಗ ಪೌಲ ಸೀಲರು ಆಕೆಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾರೆ, ಆಕೆ ಮನೆಯವರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾರೆ. ಆಕೆ ಪೌಲ ಸೀಲರಿಗೆ ನಮ್ಮ ಮನೆಯಲ್ಲಿ ಇರುವುದಕ್ಕೆ ಬನ್ರಿ ಎಂಬುದಾಗಿ ಹೇಳುವಾಗ ಪೌಲ ಸೀಲರು ಆಕೆ ಮನೆಗೆ ಹೋಗುತ್ತಾರೆ. ಒಂದು ಪ್ರಾರ್ಥನೆಗಾಗಿ ಅವರು ಹೋಗುವಾಗ ಒಬ್ಬ ಹೆಣ್ಣು ಮಗಳು, ಆಕೆಯ ಹೆಸರು ಗಾರುಡು ಗಾತಿ ಎಂಬುದಾಗಿ, ಆಕೆ ಒಬ್ಬಕ್ಕೆ ದಾಸಿಯಾಗಿದ್ದಾಳೆ. ಆಕೆಯ ಮೈಯಲ್ಲಿ ದೆವ್ವ ಇದೆ. ಪೌಲ ಸೀಲರು ದಿನನಿತ್ಯ ಪ್ರಾರ್ಥನೆಗೆ ಹೋಗುವಾಗ ಗಾರಡು ಗಾತಿಯಾದಂತ ಹೆಣ್ಣು ಮಗಳು ಪೌಲ ಸೀಲರ ವಿಷಯದಲ್ಲಿ, ಕರ್ತನು ಪರಾತ್ಪರನ ಮೊರೆ ಹೊಕ್ಕಿರುವವರು ರಕ್ಷಣೆಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಈ ಮನುಷ್ಯರು ಬಂದಿದ್ದಾರೆ ಎಂಬುದಾಗಿ ಪೌಲ ಸೀಲರ ವಿಷಯವಾಗಿ ಗಾರಡು ಗಾತಿಯಾದಂತ ದಾಸಿ ಪ್ರತಿನಿತ್ಯವೂ ಹೇಳುತ್ತಾ ಇದ್ದಾಳೆ. ಪೌಲನ ಈ ವಿಷಯವನ್ನು ಕೇಳಿ ಬೇಸರಗೊಂಡು ಆಕೆಗೆ ತಿರುಗಿಕೊಂಡು, ಸೈತಾನನೇ ಈಕೆಯನ್ನು ಬಿಟ್ಟು ಹೋಗು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಹೇಳುವಾಗ ಗಾರಡು ಗಾರತಿಯ ದಾಸಿಯ ಮೈಯಲ್ಲಿದ್ದಂತ ಸೈತಾನನು ಬಿಟ್ಟು ಹೋದನು. ಬಿಟ್ಟು ಹೋದಾಗ ಆಕೆಯ ಒಂದು ಕಣಿ ಹೇಳುವಂತ ಹೆಣ್ಣು ಮಗಳು, ಆಕೆ ಯಜಮಾನನಿಗೆ ಸಂಪಾದನೆ ಆಕೆಯಿಂದ ಬರ್ತಾ ಇತ್ತು. ಆ ಸಂಪಾದನೆ ಈ ಪೌಲನು ಆಕೆಯ ಮೈಲಿರ್ತಕ್ಕಂಥ ದೆವ್ವಕ್ಕೆ ಬಿಟ್ಟು ಹೋಗು ಎಂಬುದಾಗಿ ಹೇಳಿದಾಗ ಆ ಸಂಪಾದನೆ ನಿಂತು ಹೋಯಿತು. ನಿಂತು ಹೋದಾಗ ಗಾರಡು ಗಾರತಿಯ
ದಾಸಿಯ ಯಜಮಾನನು ಪೌಲನನ್ನು ಸೀಲನನ್ನು ಶಿಕ್ಷಿಸಬೇಕೆಂಬುದಾಗಿ ಪೌಲ ಸೀಲರನ್ನು ಅಧಿಪತಿಗಳ ಮುಂದೆ ಗಾರತಿಯ ಯಜಮಾನನು ತೆಗೆದುಕೊಂಡು ಹೋದನು. ಅವರಿಗೆ ಚಾಡಿ ಏಟುಗಳನ್ನು ಹೊಡಿಸಬೇಕು, ಅವರಿಗೆ ಸೆರೆಮನೆಯಲ್ಲಿ ಹಾಕಿಸಬೇಕೆಂಬುದಾಗಿ ದೋಬಿಯ ಕೆಲಸದವರು ಗಾರತಿಯ ಯಜಮಾನನು ಒತ್ತಾಯ ಮಾಡಿದರು. ಪೌಲ ಸೀಲರನ್ನು ಸೆರೆಮನೆಯಲ್ಲಿ ಹಾಕಿದರು. ಸೆರೆಮನೆಯಲ್ಲಿ ಹಾಕಿದಾಗ ಪೌಲ ಸೀಲರು ರಾತ್ರಿಯ ಜಾವದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಸ್ತುತಿ ಆರಾಧನೆ ಮಾಡುತ್ತಾ ಇದ್ದಾರೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ನಾವು ಪ್ರಾರ್ಥನೆ ಮಾಡುತ್ತೇವಾ? ನಾವು ಆರಾಧನೆ ಮಾಡುತ್ತೇವಾ? ಸ್ತುತಿ ಆರಾಧನೆ ಮಾಡುತ್ತೇವಾ? ಆ ಒಂದು ದಿನದಲ್ಲಿ ಪೌಲ ಸೀಲನಿಗೆ ಸೆರೆಮನೆಯಲ್ಲಿ ಹಾಕಿದ್ದಾರೆ, ಚಾಡಿ ಏಟುಗಳಿಂದ ಹೊಡಿಸಿದ್ದಾರೆ. ಅವರು ಆ ನೋವುಗಳಲ್ಲಿ ಇರುವಾಗಲೂ ಕೂಡ ರಾತ್ರಿಯ ಜಾವದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಸ್ತುತಿ ಆರಾಧನೆ ಮಾಡುತ್ತಾ ಇದ್ದಾರೆ. ಸೆರೆಯ ಯಜಮಾನನು ಮಲಗಿಕೊಂಡಿದ್ದಾನೆ. ಆ ಸಮಯದಲ್ಲಿ ಭೂಕಂಪವಾಯಿತು. ಭೂಕಂಪವಾಗಿ ಸೆರೆಯ ಮನೆಯ ಎಲ್ಲ ಬಾಗಿಲುಗಳು ತೆರೆಯಲ್ಪಟ್ಟವು. ಆ ತೆರೆಯಲ್ಪಟ್ಟಂತ ಬಾಗಿಲು ಸೆರೆಮನೆಯ ಯಜಮಾನನು ನೋಡಿ ಎಲ್ಲ ಖೈದಿಗಳು ಓಡ್ ಹೋಗಿದ್ದಾರೆ ಎಂಬುದಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಾಗಿ ಕತ್ತಿಯನ್ನು ತೆಗೆದುಕೊಂಡು ಆತನು ತಿವಿದುಕೊಳ್ಳುವುದಕ್ಕಾಗಿ ಹೋಗುವಾಗ ಪೌಲನು ಮಹಾಶಬ್ದದಿಂದ ಕೂಗಿ ಸೆರೆಯ ಯಜಮಾನನಿಗೆ ಹೇಳುತ್ತಾನೆ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂಬುದಾಗಿ ಹೇಳುವಾಗ ಆತನು ಗಡಿಬಿಡಿ ಮಾಡಿ ಒಳಕ್ಕೆ ಬಂದು ದೀಪ ಹಚ್ಚಿ ಪೌಲ ಸೀಲರನ್ನು ನೋಡಿ ಅವರನ್ನು ಆಚೆ ಕರೆದುಕೊಂಡು ಬಂದು ಅವರ ಗಾಯಗಳನ್ನು ತೊಳೆದು ಸೆರೆಯ ಯಜಮಾನನು ತನ್ನ ಮನೆಗೆ ಪೌಲ ಸೀಲರನ್ನು ಕರೆದುಕೊಂಡು ಹೋಗಿ ದೇವರು ಮಾಡಿದಂತ ಆ ಒಂದು ಸೆರೆಮನೆಯ ಭೂಕಂಪದ ಒಂದು ವಿಷಯವಾಗಿ ಸೆರೆಮನೆಯ ಯಜಮಾನನು ರಕ್ಷಣೆ ಹೊಂದಿಕೊಂಡರು. ಅವರ ಮನೆಯವರೆಲ್ಲರೂ ರಕ್ಷಣೆ ಹೊಂದಿಕೊಂಡರು. ಇದು ಯಾವುದರ ಮೂಲಕ? ಯೇಸು ಕ್ರಿಸ್ತನ ಮೂಲಕ. ಪೌಲ ಸೀಲರು ಸೆರೆಮನೆಯಲ್ಲಿ ಹಾಕಲ್ಪಟ್ಟರು. ಸೆರೆಮನೆಯಿಂದ ಮತ್ತೆ ಆಚೆ ಬಂದರು. ಅವರಿಗೆ ಇರ್ತಕ್ಕಂಥ ಕಷ್ಟ, ನೋವು, ದುಃಖ, ವೇದನೆಗಳಲ್ಲಿ ಅವರು ಪ್ರಾರ್ಥನೆ ಮಾಡುವುದು ನಿಲ್ಲಿಸಲಿಲ್ಲ, ಸ್ತುತಿ ಆರಾಧನೆ ನಿಲ್ಲಿಸಲಿಲ್ಲ. ಸ್ತುತಿ ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಮಹಾಭೂಕಂಪವಾಯಿತು. ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಟ್ಟವು. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಕಷ್ಟಗಳು, ನೋವು, ವೇದನೆ, ದುಃಖ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಬರುವಾಗ ನಾವು ಅವೆಲ್ಲವನ್ನು ಸಹಿಸಿಕೊಂಡು ಪ್ರಾರ್ಥನೆ ಮಾಡಬೇಕು, ಸ್ತುತಿ ಆರಾಧನೆ ಮಾಡಬೇಕು. ನಾವು ಪೌಲ ಸೀಲರು ಯಾವ ರೀತಿಯಾಗಿ ಸೆರೆಮನೆಯಿಂದ ಆಚೆ ಬಂದರೋ ಅದೇ ರೀತಿಯಾಗಿ ನಮ್ಮ ಕಷ್ಟ ಬಂಧನಗಳಿಂದ ನಾವು ಕೂಡ ಆಚೆ ಬರುತ್ತೇವೆ. ಈ ಒಂದು ಸುಂದರ ಸಮಯವಾಗಿದೆ. ಈ ವಾಕ್ಯದ ಮೂಲಕ ಪೌಲ ಸೀಲರನ್ನು ಸೆರೆಮನೆಗೆ ಯಾವ ವಿಷಯವಾಗಿ ಹಾಕಲ್ಪಟ್ಟರು, ಪೌಲ ಸೀಲರು ಆ ಸೆರೆಮನೆಯಿಂದ ಯಾವ ರೀತಿಯಾಗಿ ಆಚೆ ಬಂದಿದ್ದಾರೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ನಮ್ಮ ಜೀವಿತದಲ್ಲಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂತವರಾಗೋಣ, ಸ್ತುತಿ ಆರಾಧನೆ ಮಾಡುವಂತವರಾಗೋಣ. ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಜಯ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.